ಸಂಸದರು ಪಿ ಸಿ ಮೋಹನ್ ಅವರು ಕಣ್ಣನಿಗೆ ಸಂಕ್ರಾಂತಿ ಗಿಫ್ಟ್ ಕೊಟ್ಟಿದ್ದಾರೆ. 2 ಹಸು ಮತ್ತೊಂದು ಕರು ಕೊಟ್ಟಿದ್ದಾರೆ. ಈಗ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಕರ್ಣ ಇದ್ದಾರೆ, ಮಾತಾಡ್ತೀನಿ. ಯಾಕಂದರೆ ಹಸು ಇಲ್ಲದೆ ತುಂಬ ಒದ್ದಾಡ್ತಿದ್ದ, ನೋವು ಪಡ್ತಿದ್ದ. ಈಗ ಟ್ರೀಟ್ಮೆಂಟ್ ಪಡ್ತಿದ್ದೇವೆ 2 ಹಸುಗಳು. ಇದೀಗ 2 ಹಸು ಮತ್ತೊಂದು ಕರು ಕೊಟ್ಟಿದ್ದಾರೆ. ನಾಳೆ ಸಂಕ್ರಾಂತಿ ಹಬ್ಬ ಜೋರು ಇರ್ತಾ ಹೇಗಂತ ಕೇಳ್ತೀನಿ ಸರ್. ಸಂಸದರು ಈಗ 2 ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ಸಂಕ್ರಾಂತಿ ಗಿಫ್ಟ್. ಏನು ಹೇಳ್ತಾರೆ ಅಂತ? ಸಂತೋಷ ಆಗಿದೆ, ನನಗೆ ತುಂಬ ಸಂತೋಷ ಆಗಿದೆ. ಆದರೆ ಇವರು ಹಸ ತಗೊಂಬಂದು ಕೊಡ್ತಾರೆ ಅಂತ ಬರ್ತೀನಿ, ಅಲ್ಲೇ ಇರು, ಎಲ್ಲೂ ಹೋಗಬೇಡ ಅಂತ ಹೇಳಿದ್ರು. ಅಷ್ಟು ಬೇಗ ಹಸ ಗಾಡಿಯಲ್ಲಿ ಬಂದು ನಿಂತೈತೆ. ಅಲ್ಲಿ ಗಾಡಿಯವರಿಗೆ ನಾನು ದೂರ ಹೋಗಪ್ಪ, ಇಲ್ಲಿ ಯಾಕೆ ಸಾಹೇಬ್ರು ಬರ್ತಾರೆ ಅಂದರೆ, ನಿನಗೆ ಹಸ ಬಂದಿರೋದು, ನಿನಗೆ ಹಸ ಬಂದಿದೆ. ಶೇಕ್ ಆಗಿಬಿಡ್ತು. ಒಂದು ಸತಿ 5 ನಿಮಿಷ ನನ್ನ ಹತ್ರ ನನಗೇನೋ ನನ್ನ ಹತ್ರ ಇದು ಏನಪ್ಪ ಈ ಥರ ಶೇಕ್ ಟ್ರೀಟ್ಮೆಂಟ್ ಕೊಟ್ಟರು ಅಂತ. ಈಗ ನಾಳೆ ಹಬ್ಬ ಜೋರಾಗಿರುತ್ತೆ, ಹೇಗೆ ಅಂತ? ಜೋರಾಗಿ ಮಾಡ್ತೀವಿ. ಆ ಹಸುಗೂ ಮಾಡ್ತೀವಿ, ಈ ಹಸುಗೂ ಮಾಡ್ತೀವಿ. ಎಲ್ಲ ಸಾಹೇಬರು ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲ ಸೇರಿಕೊಂಡೇ ಮಾಡ್ತೀವಿ. ಇದು ನಿಮ್ಗೆ ಗೊತ್ತಿರಲ್ವಾ ಇದು ಹಸು ಕೊಡೋದು ಸರ್? ಗೊತ್ತಿಲ್ಲ ಸರ್, ಸತ್ವಾಗ್ಲೂ ಗೊತ್ತಿಲ್ಲ ನನಗೆ. ಅಲ್ಲ, ಕ್ಷೇತ್ರ ಶಾಸಕರು ಹಸು ಕೊಡ್ತೀವಿ ಅಂತ ಹೇಳಿದರು. ಏನಾದರೂ ಬಂದು ಮಾತಾಡಿದ್ರು ನಿಮ್ಮ ಜೊತೆ ಅಂತ? ಏನಾದರೂ ಮಾತಾಡಿದ್ರು ನನ್ನ ಹತ್ರ, ಮಾತಾಡಿದ್ರು. ನಾನು ಒಪ್ಪಲಿಲ್ಲ. ಬಾ ಅಂತ ಕರೆದ್ರು 2-3 ಜನ. ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರೆದ್ರು. ಅವ್ರ ಪಿ ಹತ್ರ ಫೋನ್ ಮಾಡಿ ಕೊಟ್ಟರು, ಮಾತಾಡಿದ್ರು, ನೋಡೋಣ ಅಂತ ಇಟ್ಬಿಟ್ಟು. ಈಗ ಹಸು ಹಾಲು ಕೊಡಲ್ಲ ಈಗ ಅವು ಹಸುಗಳು ಅಂತ? ಹಸು ಹಾಲು ಕೊಡಲ್ಲ ಈಗ? ಇಲ್ಲ, ಇವಾಗ ಟ್ರೈ ಆಗೋಕ್ಕೆ ಇಂಜೆಕ್ಷನ್ ಹಾಕ್ತಾರೆ ಅದಕ್ಕೆ ಗಾಯ ಒಣಗೋಕ್ಕೆ. ಅದರಲ್ಲಿ ಹಾಲು ಟ್ರೈ ಆಗುತ್ತೆ. ಹಂಗದೂ ಸ್ವಲ್ಪ ಹಿಂಡ್ಬಿಡ್ಬೇಕು ಹಾಲು. ಈಗ ಗೆಚ್ಚಲಲ್ಲಿ ಬಿಟ್ಟರೆ ಹಾಲು ಕೊಡಲ್ಲ, ಬಾವಾಗ್ಬಿಡ್ತಿದೆ. ಅದಕ್ಕೋಸ್ಕರ ಬಂದ್ಬಿಟ್ಟು ಇವಾಗ ಕಂಟಿನ್ಯೂ 3 ಸೆಕ್ಷನ್ ಮಾಡವ್ರೆ. ಬೆಳಗ್ಗೆ ಒಬ್ಬರು ನೋಡಿದ್ರು, ಮಧ್ಯಾಹ್ನ ಒಬ್ಬರು, ನೈಟ್ಗೆ ಹೆಬ್ಬಲ್ ಅಂತ ಬಂದವ್ರೆ. ಅವರವರ ಹಾಸ್ಪಿಟ್ಲ್. ಎಷ್ಟಾಗಿದ್ರೆ ಮೆಂಟಲ್ ಅಂತ ಹೇಳ್ತಿದ್ರೆ ಆರೋಪಿನ? ಸಾಧ್ಯನೇ ಇಲ್ಲ. ಮೆಂಟಲ್ ಕೆಚ್ಚಲು ನೋಡಿ ಕುಯ್ತಾನೆ ಸರ್. ಹಸುಗೆ ಅಲ್ಲೆಲ್ಲಿ ಕುಯ್ದುಬಿಟ್ಟು ಹೋಗೋವನು. ಮೆಂಟಲ್ ಅಲ್ಲ. ಹಿಂದೆ ಯಾರ್ದು ಕೈವಾಡ ಇದ್ದೆ. ನಾನು ಕಾಟನ್ ಪಟ್ಟಿ ಸ್ಟೇಷನ್ ಅವ್ರಿಗೆ ಹೇಳಿದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಅವ್ನಿಗೆ ಬಾಯಿ ಬಿಡಿಸಿ ಹಿಂದೆ ಯಾರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಮೆಂಟಲ್ಗೆ 5 ವರ್ಷದಿಂದ ಏನು ಸರ್ ಕೆಲಸದಲ್ಲಿ ಇಟ್ಕೊಂಡಿದ್ದಾನೆ ಅವನು? ಆ ಓನರ್ಗೆ ಅರೆಸ್ಟ್ ಮಾಡಿರಿ ಫಸ್ಟು. ಯಾವನಾದ್ರೂ ಮೆಂಟಲ್ ಕೆಲಸಕ್ಕೆ ಇಟ್ಕೊಂಡಿರ್ತಾನ ಅವನು? 5 ವರ್ಷ ನಾನು ನೋಡ್ತಾ ಇದ್ದೀನಿ, ಇಲ್ಲೇ ಓಡಾಡ್ತಾ ಇದ್ದಾನೆ ಅವನು. ಅಲ್ಲಿ ಇಡ್ಲಿ ಬಂದು ಇಸ್ಕೊಂಡು ಹೋಗ್ತಾನೆ, ಗಾಡಿ ಒಳಗೆ ಲಗೇಜ್ ಎಲ್ಲ ಹೊಡಿತಾನೆ, ಸೈಕಲ್ ತಗೊಂಡು ಮೆಂಟ್ಲಿ ಆ ಕೆಲಸ ಮಾಡ್ತಾನ. ಆ ಡಿಪಾರ್ಟ್ಮೆಂಟ್ ಯಾಕೆ ಓನರ್ಗೆ ಅರೆಸ್ಟ್ ಮಾಡಿಲ್ಲ? ಅನುಮಾನ ಇದೆನಾ ಅವನ ಅರೆಸ್ಟಿಂದ ಏನಾದರೂ? ಅನುಮಾನ ಇದೆ ಸರ್, ಅನುಮಾನ ಇದೆ. ಅವನು ಹಿಂದೆ ಯಾರೋ ಕೈವಾಡದಿಂದನ ಧೈರ್ಯವಾಗಿ ಕೆಚ್ಚಲೆಲ್ಲ ಕೊಯ್ದಿರೋದು ಅವನು. ಅದು ಸುಲಭವಾಗಿ ಯಾರೂ ಮಾಡೋಕ್ಕೆ ಹೋಗಲ್ಲ. ಮೆಂಟ್ಲಿ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಆಕಳು 2 ಹಸು 1 ಕರು ಬಂದಿದೆ ಮನೆಗೆ, ಹೇಗನ್ಸುತ್ತೆ? ಯಾಕಂದರೆ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿದ್ರು ಕೆಲವು ಕಿಡಿಗೇಡಿಗಳು. ಇವಾಗ ಹಸು ಬಂದಿರೋದು ಸಂತೋಷವಾಗಿದೆ. ಇದ್ರೂ ಆ ಪ್ರಾಣಿಗೆ ಆಗಿರೋದು ಅದು ನಮ್ಮನ್ನ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ನಮ್ಮ ಜಸ್ಟಿಸ್ ಬೇಕೇ ಬೇಕು. ಅದು ಎಷ್ಟೊಂದು ಪೇಯ್ನಿಂದ ಸಫರ್ ಮಾಡಿರುತ್ತೆ, ಅದಕ್ಕೆ ಖಂಡಿತವಾಗ್ಲೂ ಮಾಡಲೇಬೇಕು. ನನಗೇನು ಹೇಳೋಕ್ಕಂತ ಗೊತ್ತಿಲ್ಲ. ಬಟ್ ಇವಾಗ ಬಂದಿದೆ, ಅದಕ್ಕೆ ನಾಳೆ ಸಂತೋಷವಾಗಿ ಹಬ್ಬ ಮಾಡೋಣ ಅಂತ ಒಂದು ಐಡಿಯಾ ಇರುತ್ತೆ. ಮನೆಯಲ್ಲಿ ಸಂಕ್ರಾಂತಿ ಜೋರಾಗಿರುತ್ತೆ? ಜೋರಾಗಿರುತ್ತೆ. ನಾವು ಊರಿಂದ ಇಲ್ಲಿ ಬಂದು ಅಪ್ಪ ಜೊತೆ ನಾವು ಮಾಡೋ ದೊಡ್ಡ ಹಬ್ಬ ಅಂದರೆ ಈ ಸಂಕ್ರಾಂತಿ ಮಾತ್ರನೇ. ನಾವು ಬರಬೇಕಂತ ಇದ್ವಿ. ನೆಕ್ಸ್ಟ್ ಡೇ ನಮ್ಗೆ ಈ ಥರ ನ್ಯೂಸ್ ಬಂದಿದ್ದ ತಕ್ಷಣ ತುಂಬ ಬೇಜಾರಾಗೋಯ್ತು. ಆದರೂ ಈಗ ಬಂದಿದ್ದೀವಿ. ಸರ್ ನಮಗೆ ಇದೆಲ್ಲ ಕೊಟ್ಟಿದ್ದಾರೆ. ನಾಳೆ ಸಂತೋಷವಾಗಿ ಹಬ್ಬ ಮಾಡೋಣ ಅಂತ ಇದ್ದೀವಿ. ಸರ್, ಸಂಕ್ರಾಂತಿ ಗಿಫ್ಟಿಗೆ ಕರ್ಣನಿಗೆ ಕೊಟ್ಟಿದ್ದೀರಾ, ಹಬ್ಬ ಜೋರಾಗಿರುತ್ತೆ. ನಾಳೆ ಸಹ ನೀವು ಸಹ ಭಾಗಿಯಾಗಿದ್ದೀರಾ. ನಾಳೆ ಯಾವ ರೀತಿ ಇರುತ್ತೆ ಸರ್? ಖಂಡಿತವಾಗ್ಲೂ ಕೂಡ. ಆದರೆ ಆ ಒಂದು ಮೂಕ ಪ್ರಾಣಿಗೆ ಆಗಿರುವಂಥ ಅನ್ಯಾಯ, ಅದು ಇವಾಗ ನೋವು ತಿಂತಾ ಇರೋವಂಥ ಹಸುಗಳು, ನಿಜವಾಗ್ಲೂ ನಮಗೂ ನೋವಿದೆ. ಸಂತೋಷ ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲೇಬೇಕು, ಮಾಡ್ತೀವಿ. ಆದರೆ ಸಂಪೂರ್ಣವಾದ ಖುಷಿ ಇಲ್ಲ ಅನಿಸುತ್ತೆ. ಯಾಕೆಂದರೆ ಆ ಹಸುಗಳು ಹಾಸ್ಪಿಟ್ಲಲ್ಲಿದ್ದಾವೆ. ಮೂಕ ಪ್ರಾಣಿಗಳನ್ನ ಒಬ್ಬ ಕ್ರೂರಿ ಏನೊಂದು ಮಾಡಿರೋವಂಥದ್ದು ಕೃತ್ಯ ನಿಜವಾಗ್ಲೂ ಕೂಡ ಬಹಳ ನೋವು ತರುತ್ತೆ. ಖಂಡಿತವಾಗ್ಲೂ ಕೂಡ ಬಟ್ ಆದರೆ ನಾವೆಲ್ಲರೂ ಕೂಡ, ನಾವು ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು, ನಮ್ಮ ರಾಜ್ಯಾಧ್ಯಕ್ಷ, ಎಲ್ಲರೂ ಕೂಡ ನಾವು ಮನೆ ಅವರ ಕುಟುಂಬದ ಜೊತೆ ಮಾಡ್ತೀವಿ. ಆದರೂ ಕೂಡ ಆ ನೋವಂತೂ ನಮ್ಮಿಂದ ತೆಗಿಯೋಕ್ಕಾಗಲ್ಲ. ಏನಿವತ್ತು ಪೊಲೀಸವರು ಹೇಳ್ತಾ ಇದ್ದಾರಲ್ಲ, ಆ ಒಂದು ಮೆಂಟಲ್ ಇದ್ದಾರಂತೆ, ಇದೆಲ್ಲವೂ ಕೂಡ ಒಂದು ಕಟ್ಟುಕತೆ. ಇದನ್ನು ಒಂದು ಸುಮ್ಮನೆ ಒಂದು ಕಣ್ಣಾಮುಚ್ಚಾಲೆ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆಲ್ಲರಿಗೂ ಗೊತ್ತು ಯಾರು. ಏಕೆಂದರೆ ಕರ್ಣ ಇವತ್ತು ಆ ಒಂದು ದನದ ಹಾಸ್ಪಿಟ್ಲ್ ಮುಚ್ತೀನಿ ಅಂದಾಗ ಭಾಳ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವನು. ಅವ್ರ ಮನೆಯಲ್ಲೇ ಆ ಹಸುಗೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇದರ ಕಾಣದ ಕೈಗಳು ಇದ್ರ ಹಿಂದೆ ಇದೆ. ಇದನ್ನು ಕಂಡುಹಿಡಿಬೇಕು, ಪೊಲೀಸವರು ಬಂಧಿಸಬೇಕು ಇನ್ನೂ ಜನಗಳನ್ನ ಇದ್ರ ಜೊತೆ ಸೇರಿದವ್ರನ್ನ. ಇದಿಷ್ಟು ಸಂಸದರಾದ ಪಿ ಸಿ ಮೋಹನ್ ಅವರು ಮಾತಾಗಿತ್ತು ಮತ್ತು ಕರ್ಣನ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಸದರು ಪಿ ಸಿ ಮೋಹನ್ ಅವರು ಕರ್ಣನಿಗೆ ಸಂಕ್ರಾಂತಿ ಗಿಫ್ಟ್ ಕೊಟ್ಟಿದ್ದಾರೆ. 2 ಹಸು ಮತ್ತೊಂದು ಕರು ಕೊಟ್ಟಿದ್ದಾರೆ. ಈಗ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ.
ಕಾರಣ ಇದ್ದಾರೆ ಮಾತಾಡ್ತೀನಿ. ಯಾಕಂದರೆ ಹಸುವಿಲ್ಲದೆ ತುಂಬ ಒದ್ದಾಡ್ತಿದ್ದ, ನೋವು ಪಡ್ತಿದ್ದ. ಈಗ ಟ್ರೀಟ್ಮೆಂಟ್ ಪಡ್ತಿದ್ದೇವೆ 2 ಹಸುಗಳು. ಇದೀಗ 2 ಹಸು ಮತ್ತೊಂದು ಕರು ಕೊಟ್ಟಿದ್ದಾರೆ. ನಾಳೆ ಸಂಕ್ರಾಂತಿ ಹಬ್ಬ ಜೋರು ಇರ್ತಾ ಹೇಗಂತ ಕೇಳ್ತೀನಿ ಸರ್. ಸಂಸದರು ಈಗ 2 ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ಸಂಕ್ರಾಂತಿ ಗಿಫ್ಟ್. ಏನು ಹೇಳ್ತಾರೆ ಅಂತ? ಸಂತೋಷ ಆಗಿದೆ, ನನಗೆ ತುಂಬ ಸಂತೋಷ ಆಗಿದೆ. ಆದರೆ ಇವರು ಹಸ ತಗೊಂಬಂದು ಕೊಡ್ತಾರೆ ಅಂತ ಬರ್ತೀನಿ, ಅಲ್ಲೇ ಇರು, ಎಲ್ಲೂ ಹೋಗಬೇಡ ಅಂತ ಹೇಳಿದ್ರು. ಅಷ್ಟು ಬೇಗ ಹಸ ಗಾಡಿಯಲ್ಲಿ ಬಂದು ನಿಂತೈತೆ. ಅಲ್ಲಿ ಗಾಡಿಯವ್ರಿಗೆ ನಾನು ದೂರ ಹೋಗಪ್ಪ, ಇಲ್ಲಿ ಯಾಕೆ ಸಾಹೇಬ್ರು ಬರ್ತಾರೆ ಅಂತ. ನಿನಗೆ ಹಸ ಬಂದಿರೋದು, ನಿನಗೆ ಹಸ ಬಂದಿದೆ. ಶೇಕ್ ಆಗಿಬಿಡ್ತು ಒಂದು ಸತಿ. 5 ನಿಮಿಷ ನನ್ನ ಹತ್ರ ನನ್ನ ಹತ್ರ ಇದು ಏನಪ್ಪ ಈ ಥರ ಶೇಕ್ ಟ್ರೀಟ್ಮೆಂಟ್ ಕೊಟ್ಟರು ಅಂತ. ಈಗ ನಾಳೆ ಹಬ್ಬ ಜೋರಾಗಿರುತ್ತೆ ಹೇಗೆ ಅಂತ? ಜೋರಾಗಿ ಮಾಡ್ತೀವಿ, ಆ ಹಸುಗೂ ಮಾಡ್ತೀವಿ, ಈ ಹಸುಗೂ ಮಾಡ್ತೀವಿ. ಎಲ್ಲ ಸಾಹೇಬರು ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲ ಸೇರಿಕೊಂಡೇ ಮಾಡ್ತೀವಿ. ಇದು ನಿಮ್ಗೆ ಗೊತ್ತಿರಲ್ವಾ ಇದು ಹಸು ಕೊಡೋದು ಸರ್ ಅಂತ? ಗೊತ್ತಿಲ್ಲ ಸರ್, ಸತ್ವಾಗ್ಲೂ ಗೊತ್ತಿಲ್ಲ ನನಗೆ. ಅಲ್ಲ, ಕ್ಷೇತ್ರ ಶಾಸಕರು ಹಸು ಕೊಡ್ತೀವಿ ಅಂತ ಹೇಳಿದರು. ಏನಾದರೂ ಬಂದು ಮಾತಾಡಿದ್ರು ನಿಮ್ಮ ಜೊತೆ ಅಂತ ಏನಾದರೂ? ಮಾತಾಡಿದ್ರು ನನ್ನ ಹತ್ರ, ಮಾತಾಡಿದ್ರು. ನಾನು ಒಪ್ಪಲಿಲ್ಲ. ಬಾ ಅಂತ ಕರೆದ್ರು 2-3 ಜನ. ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರೆದ್ರು. ಅವ್ರ ಪಿ ಹತ್ರ ಫೋನ್ ಮಾಡಿ ಕೊಟ್ಟರು, ಮಾತಾಡಿದ್ರು, ನೋಡೋಣ ಅಂತ ಇಟ್ಬಿಟ್ಟು. ಈಗ ಹಸು ಹಾಲು ಕೊಡಲ್ಲ ಈಗ ಅವು ಹಸುಗಳು ಅಂತ? ಹಸು ಹಾಲು ಕೊಡಲ್ಲ ಈಗ ಅವು? ಇಲ್ಲ, ಇವಾಗ ಟ್ರೈ ಆಗೋಕ್ಕೆ ಇಂಜೆಕ್ಷನ್ ಹಾಕ್ತಾರೆ ಅದಕ್ಕೆ ಗಾಯ ಒಣಗೋಕ್ಕೆ. ಅದರಲ್ಲಿ ಹಾಲು ಟ್ರೈ ಆಗುತ್ತೆ. ಹಂಗದೂ ಸ್ವಲ್ಪ ಹಿಂಡ್ಬಿಡ್ಬೇಕು ಹಾಲು. ಈಗ ಗೆಚ್ಚಲಲ್ಲಿ ಬಿಟ್ಟರೆ ಹಾಲು ಕೊಡಲ್ಲ, ಬಾವಾಗ್ಬಿಡ್ತಿದೆ. ಹಾಂ, ಅದಕ್ಕೋಸ್ಕರ ಬಂದ್ಬಿಟ್ಟು ಇವಾಗ ಕಂಟಿನ್ಯೂ 3 ಸೆಕ್ಷನ್ ಮಾಡವ್ರೆ. ಬೆಳಗ್ಗೆ ಒಬ್ಬರು ನೋಡಿದ್ರು, ಮಧ್ಯಾಹ್ನ ಒಬ್ಬರು, ನೈಟ್ಗೆ ಹೆಬ್ಬಾಲ್ ಅಂತ ಬಂದವ್ರೆ. ಅವರವರ ಹಾಸ್ಪಿಟ್ಲ್ ಎಷ್ಟಾಗಿದ್ರೆ ಮೆಂಟಲ್ ಅಂತ ಹೇಳ್ತಿದ್ರೆ ಆರೋಪಿನ? ಸಾಧ್ಯನೇ ಇಲ್ಲ. ಮೆಂಟಲ್ ಕೆಚ್ಚಲು ನೋಡಿ ಕುಯ್ತಾನೆ ಸರ್. ಹಸುಗೆ ಅಲ್ಲೆಲ್ಲಿ ಕುಯ್ದುಬಿಟ್ಟು ಹೋಗೋವನು. ಮೆಂಟಲ್ ಅಲ್ಲ. ಹಿಂದೆ ಯಾರ್ದು ಕೈವಾಡ ಇದ್ದೆ. ನಾನು ಕಾಟನ್ ಪಟ್ಟಿ ಸ್ಟೇಷನ್ ಅವ್ರಿಗೆ ಹೇಳಿದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಅವ್ನಿಗೆ ಬಾಯಿ ಬಿಡಿಸಿ ಹಿಂದೆ ಯಾರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಮೆಂಟಲ್ಗೆ 5 ವರ್ಷದಿಂದ ಏನು ಸರ್ ಕೆಲಸದಲ್ಲಿ ಇಟ್ಕೊಂಡಿದ್ದಾನೆ ಅವನು. ಆ ಓನರ್ಗೆ ಅರೆಸ್ಟ್ ಮಾಡಿರಿ ಫಸ್ಟು. ಯಾವನಾದ್ರೂ ಮೆಂಟಲ್ ಕೆಲಸ ಇಟ್ಕೊಂಡಿರ್ತಾನ ಅವನು? 5 ವರ್ಷ ನಾನು ನೋಡ್ತಾ ಇದ್ದೀನಿ, ಇಲ್ಲೇ ಓಡಾಡ್ತಾ ಇದ್ದಾನೆ ಅವನು. ಅಲ್ಲಿ ಇಡ್ಲಿ ಬಂದು ಇಸ್ಕೊಂಡು ಹೋಗ್ತಾನೆ, ಗಾಡಿ ಒಳಗೆ ಲಕ್ಕೇಜ್ ಹೊಡಿತಾನೆ, ಸೈಕಲ್ ತಗೊಂಡು ಮೆಂಟ್ಲ ಕೆಲಸ ಮಾಡ್ತಾನ. ಆ ಡಿಪಾರ್ಟ್ಮೆಂಟ್ ಯಾಕೆ ಓನರ್ಗೆ ಅರೆಸ್ಟ್ ಮಾಡಿಲ್ಲ? ಅನುಮಾನ ಇದೆನಾ ಅವನ ಅರೆಸ್ಟಿಂದ ಏನಾದರೂ? ಅನುಮಾನ ಇದೆ ಸರ್, ಅನುಮಾನ ಇದೆ. ಅವನು ಹಿಂದೆ ಯಾರೋ ಕೈವಾಡದಿಂದನ ಧೈರ್ಯವಾಗಿ ಕೆಚ್ಚಲೆಲ್ಲ ಕೊಯ್ದಿರೋದು ಅವನು. ಅದು ಸುಲಭವಾಗಿ ಯಾರೂ ಮಾಡೋಕ್ಕೆ ಹೋಗಲ್ಲ. ಮೆಂಟ್ಲಿ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಆಕಳು 2 ಹಸು 1 ಕರು ಬಂದಿದೆ ಮನೆಗೆ, ಹೇಗನ್ಸುತ್ತೆ? ಯಾಕಂದರೆ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿದ್ರು ಕೆಲವು ಕಿಡಿಗೇಡಿಗಳು. ಇವಾಗ ಹಸು ಬಂದಿರೋದು ಸಂತೋಷವಾಗಿದೆ. ಇದ್ರೂ ಆ ಪ್ರಾಣಿಗೆ ಆಗಿರೋದು ಅದು ನಮ್ಮನ್ನ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ನಮ್ಮ ಜಸ್ಟಿಸ್ ಬೇಕೇ ಬೇಕು. ಅದು ಎಷ್ಟೊಂದು ಪೇಯ್ನಿಂದ ಸಫರ್ ಮಾಡಿರುತ್ತೆ, ಅದಕ್ಕೆ ಖಂಡಿತವಾಗ್ಲೂ ಮಾಡಲೇಬೇಕು. ನನಗೇನು ಹೇಳಕ್ಕಂತ ಗೊತ್ತಿಲ್ಲ, ಬಟ್ ಇವಾಗ ಬಂದಿದೆ. ಅದಕ್ಕೆ ನಾಳೆ ಸಂತೋಷವಾಗಿ ಹಬ್ಬ ಮಾಡೋಣ ಅಂತ ಒಂದು ಐಡಿಯಾದಲ್ಲಿದೆ. ಮನೆಯಲ್ಲಿ ಸಂಕ್ರಾಂತಿ ಜೋರಾಗಿರುತ್ತೆ? ಜೋರಾಗಿರುತ್ತೆ. ನಾವು ಊರಿಂದ ಇಲ್ಲಿ ಬಂದು ಅಪ್ಪ ಜೊತೆ ನಾವು ಮಾಡೋ ದೊಡ್ಡ ಹಬ್ಬ ಅಂದರೆ ಈ ಸಂಕ್ರಾಂತಿ ಮಾತ್ರನೇ. ನಾವು ಬರಬೇಕಂತ ಇದ್ವಿ. ನೆಕ್ಸ್ಟ್ ಡೇ ನಮ್ಗೆ ಈ ಥರ ನ್ಯೂಸ್ ಬಂದಿದ ತಕ್ಷಣ ತುಂಬ ಬೇಜಾರಾಗೋಯ್ತು. ಆದರೂ ಈಗ ಬಂದಿದ್ದೀವಿ ಸರ್, ನಮಗೆ ಇದೆಲ್ಲ ಕೊಟ್ಟಿದ್ದಾರೆ. ನಾಳೆ ಸಂತೋಷವಾಗಿ ಹಬ್ಬ ಮಾಡೋಣ ಅಂತ ಇದ್ದೀವಿ ಸರ್. ಸಂಕ್ರಾಂತಿ ಗಿಫ್ಟಿಗೆ ಕರ್ಣನೇ ಕೊಟ್ಟಿದ್ದೀರಾ, ಹಬ್ಬ ಜೋರಾಗಿರುತ್ತೆ. ನಾಳೆ ಸಹ ನೀವು ಸಹ ಭಾಗಿಯಾಗಿದ್ದೀರಾ. ನಾಳೆ ಯಾವ ರೀತಿ ಇರುತ್ತೆ ಸರ್? ಖಂಡಿತವಾಗ್ಲೂ ಕೂಡ. ಆದರೆ ಆ ಒಂದು ಮೂಕ ಪ್ರಾಣಿಗೆ ಆಗಿರುವಂಥ ಅನ್ಯಾಯ, ಅದು ಇವಾಗ ನೋವು ತಿಂತಾ ಇರೋವಂಥ ಹಸುಗಳು, ನಿಜವಾಗ್ಲೂ ನಮಗೂ ನೋವಿದೆ. ಸಂತೋಷ ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲೇಬೇಕು, ಮಾಡ್ತೀವಿ. ಆದರೆ ಸಂಪೂರ್ಣವಾದ ಖುಷಿ ಇಲ್ಲ ಅನಿಸುತ್ತೆ. ಯಾಕೆಂದರೆ ಆ ಹಸುಗಳು ಹಾಸ್ಪಿಟ್ಲಲ್ಲಿದ್ದಾವೆ. ಮೂಕ ಪ್ರಾಣಿಗಳನ್ನ ಒಬ್ಬ ಕ್ರೂರಿ ಏನೊಂದು ಮಾಡಿರೋವಂಥದ್ದು ಕೃತ್ಯ ನಿಜವಾಗ್ಲೂ ಕೂಡ ಬಹಳ ನೋವು ತರುತ್ತೆ. ಖಂಡಿತವಾಗ್ಲೂ ಕೂಡ ಬಟ್ ಆದರೆ ನಾವೆಲ್ಲರೂ ಕೂಡ, ನಾವು ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು, ನಮ್ಮ ರಾಜ್ಯಾಧ್ಯಕ್ಷ, ಎಲ್ಲರೂ ಕೂಡ ನಾವು ಮನೆ ಅವರ ಕುಟುಂಬದ ಜೊತೆ ಮಾಡ್ತೀವಿ. ಆದರೂ ಕೂಡ ಆ ನೋವಂತೂ ನಮ್ಮಿಂದ ತೆಗಿಯೋಕ್ಕಾಗಲ್ಲ. ಏನಿವತ್ತು ಪೊಲೀಸವ್ರು ಹೇಳ್ತಾ ಇದ್ದಾರಲ್ಲ, ಆ ಒಂದು ಮೆಂಟಲ್ ಇದ್ದಾರೆ ಅಂತೆ, ಇದೆಲ್ಲವೂ ಕೂಡ ಒಂದು ಕಟ್ಟುಕತೆ. ಇದನ್ನು ಒಂದು ಸುಮ್ಮನೆ ಒಂದು ಕಣ್ಣಾಮುಚ್ಚಾಲೆ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆಲ್ಲರಿಗೂ ಗೊತ್ತು ಯಾರು. ಏಕೆಂದರೆ ಕರ್ಣ ಇವತ್ತು ಆ ಒಂದು ದನದ ಹಾಸ್ಪಿಟ್ಲ್ ಮುಚ್ತೀನಿ ಅಂದಾಗ ಭಾಳ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವನು. ಅವ್ರ ಮನೆಯಲ್ಲೇ ಆ ಹಸುಗೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇದರ ಕಾಣದ ಕೈಗಳು ಇದ್ರ ಹಿಂದೆ ಇದೆ. ಇದನ್ನು ಕಂಡುಹಿಡಿಬೇಕು ಪೊಲೀಸವರು, ಬಂಧಿಸಬೇಕು ಇನ್ನೂ ಜನಗಳನ್ನ ಇದ್ರ ಜೊತೆ ಸೇರಿದವ್ರನ್ನ. ಇದಿಷ್ಟು ಸಂಸದರಾದ PC ಮೋಹನ್ ಅವರು ಮಾತಾಗಿತ್ತು ಮತ್ತು ಕರ್ಣನ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.